ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಬಲ್ ಡ್ರಾಮಾ. ನನ್ನ ಹೆಸರು ಐಶ್ವರ್ಯ. ಇವತ್ತಿನ ವಿಡಿಯೋದಲ್ಲಿ ಗೋಲ್ಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೋಲ್ಡ್ ರೈಸ್ ಇನ್ಕ್ರೀಸ್ ಆಗುತ್ತಾ, ಕಡಿಮೆ ಆಗುತ್ತಾ, ಇದು ಕರೆಕ್ಟ್ ಟೈಮಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ, ಅಥವಾ ಸ್ವಲ್ಪ ದಿನ ಕಾಯಬೇಕಾ, ಇನ್ನು ಸ್ವಲ್ಪ ದಿನ ಕಾದರೆ ಇನ್ನೂ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇದು ಯಾವುದೇ ರೆಕಮೆಂಡೇಷನ್ ಅಲ್ಲ. ನಿಮ್ಮ ಗೋಲ್ಡ್ ತೊಗೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಗೋಲ್ಡ್ ತೊಗೊಬೇಡಿ ಅಂತ ಹೇಳ್ತಿಲ್ಲ. Let's understand what is happening in the gold market. ಗೋಲ್ಡ್ ಮಾರ್ಕೆಟಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಲೆಟ್ಸ್ ಡಿಸೈಡ್ ಇದಕ್ಕೆ ಕರೆಕ್ಟ್ ಟೈಮ್ ಅಲ್ವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ಲಿ ನಾವು ಗೋಲ್ಡ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನೋದನ್ನ ಅನಲೈಸ್ ಮಾಡೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳೋಣ ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಸದ್ಯದ ಪರಿಸ್ಥಿತಿಲಿ ಯಾಕೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ರೀಸನ್ ಬಂದು ಪೊಲಿಟಿಕಲ್ ರೀಸನ್. ಈಗೇನು ಚೈನಾದು US ಟ್ರೇಡ್ ವಾರ್ಸ್ ನಡೀತದೆ, ಅಥವಾ US ಬೇರೆ ಕಂಟ್ರೀಸ್ ಜೊತೆ ಏನು ತಾರಿಫ್ಸ್ ನಡೀತದೆ, ಅದು ಮೈಟ್ ಬಿ ದ ಒನ್ ಆಫ್ ದ ರೀಸನ್. ಹೆಂಗೆ ಅಂತೇಳಿದ್ರೆ, US ಮತ್ತು ಯಾವುದಾದ್ರೂ ಕಂಟ್ರಿ ಜೊತೆ ವಾರ್ಸ್ ಏನು ನಡೀತಾ ಇದೆ ಅದಾಗಬೇಕಾದ್ರೆ ಇನ್ವೆಸ್ಟರ್ಸ್, ಫಾರಿನ್ ಇನ್ವೆಸ್ಟರ್ಸ್ ಆರ್ ಇನ್ ಫಾರಿನ್ ಇನ್ವೆಸ್ಟರ್ಸ್ ಹೆಂಗೆ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಯಾವುದ್ರ ಮೇಲಾದರೂ ಫಾರಿನ್ ಗೂಡ್ಸ್ ಮೇಲೆ ಹಾಕಿದ್ರೆ ಈ ತಾರಿಫ್ ವಾರ್ಸ್ ಏನು ನಡೀತಿದೆ ಅದೇನಾದರೂ ಇಂಪ್ಯಾಕ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಇನ್ವೆಸ್ಟರ್ಸ್ ಥಿಂಕ್ ಓಕೆ ಗೋಲ್ಡ್ ಇದು ಬೆಸ್ಟ್ ಆಪ್ಷನ್, ಗೋಲ್ಡ್ ಮೇಲೆ ಹಾಕೋಣ. ಸೊ ಗೋಲ್ಡ್ ಮೇಲೆ ಇನ್ವೆಸ್ಟರ್ಸ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಇದು ಒಂದು ರೀಸನ್. ತಾರಿಫ್ ವಾರ್ಸ್ ಏನು ನಡೀತಿದೆ ಅದಕ್ಕೋಸ್ಕರ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ಬಿಕಾಸ್ ಇನ್ವೆಸ್ಟರ್ಸ್ ಎಲ್ಲ ಗೋಲ್ಡ್ ಮೇಲೆ ಆಗ್ತಿದ್ದಾರೆ. ಸೊ ಇನ್ವೆಸ್ಟರ್ಸ್ ಎಲ್ಲ ಗೋಲ್ಡ್ ಮೇಲೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಗೋಲ್ಡ್ ರೇಟ್ ಇನ್ಕ್ರೀಸ್ ಹಾಗೆ ಆಗುತ್ತೆ. ಸೊ ಸೆಕೆಂಡ್ ಥಿಂಗ್ ಬಂದು ಎಕನಾಮಿಕ್ ರೀಸನ್ ಆಗಿರ್ಬೋದು. ಎಕನಾಮಿಕ್ ರೀಸನ್ ಅಂದರೆ ಫಾರ್ ಎಕ್ಸಾಂಪಲ್ ಲೆಟ್ಸೇ ಈ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಯಾವುದೋ ಒಂದು ಫಾರಿನ್ ಸ್ಟಾಕ್ಸ್ ಮೇಲೆ ಹಾಕಿರ್ತಾರೆ, ಬಟ್ ಡ್ಯೂ ಟು ಸಮ್ ರೀಸನ್ ಆ ಸ್ಟಾಕ್ಸ್ ಡೌನ್ ಹೋಗ್ತಾ ಇದೆ. ಅದು ರೀಸನ್ ಬಂದುಬಿಟ್ಟು US ಅವರು ಗುಡ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾರೆ ಅದರ್ ಕಂಟ್ರೀಸ್ ಜೊತೆ ಅಂತ ಆಗಿರ್ಬೋದು, ಆರ್ ಬಿಕಾಸ್ ಆಫ್ ದ ತಾರಿಫ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸ್ಟಾಕ್ಸ್ ಅವ್ರೇನು ಇನ್ವೆಸ್ಟರ್ಸ್ ಏನು ಹಾಕಿರ್ತಾರೆ ಅದ್ರ ರೇಟ್ ಎಲ್ಲ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಆ ಸ್ಟಾಕ್ಸ್ನ ಬ್ರೇಕ್ ಮಾಡಿ ದ ಸೇಫ್ ಸ್ಟಾಕ್ ಬಂದು ಗೋಲ್ಡ್ ಮೇಲೆ ಹಾಕ್ತಾರೆ. ಸೊ ಆಬ್ವಿಯಸ್ಲಿ ಅದು ಕೂಡ ಒನ್ ಆಫ್ ದ ರೀಸನ್ ಗೋಲ್ಡ್ ರೇಟ್ಸ್ ಇನ್ಕ್ರೀಸ್ ಆಗೋಕ್ಕೆ. ಸೊ ಇನ್ವೆಸ್ಟರ್ಸ್ ಬರೋ ಅಮೌಂಟ್ನೆಲ್ಲ ಎತ್ಕೊಂಡೋಗಿ ಗೋಲ್ಡ್ ಮೇಲೆ ಹಾಕಿದ್ರೆ ಆಬ್ವಿಯಸ್ಲಿ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸೆಕೆಂಡ್ ರೀಸನ್ ಯಾಕೆ ಮತ್ತೆ ಗೋಲ್ಡ್ ರೇಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಥರ್ಡ್ ರೀಸನ್ ಬಂದು ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ನ ಫಾರಿನ್ ರಿಸರ್ವ್ಸ್ ಆಗಿ ಹೋಲ್ಡ್ ಮಾಡಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಅಥವಾ US ಸೆಂಟ್ರಲ್ ಬ್ಯಾಂಕ್ ಆಗಿರ್ಬೋದು ಒಂದು ಇಷ್ಟು ಗೋಲ್ಡ್ನ ಖರೀದಿ ಮಾಡಿ ಅವ್ರ ಹತ್ರ ಹೋಲ್ಡ್ ಮಾಡಿಟ್ಕೊಂಡಿರ್ತಾರೆ. ಸೊ ವೆನ್ ದೆರ್ ಇಸ್ ನೋ ಆ ಗೋಲ್ಡ್ ಏನು ಖರೀದಿ ಮಾಡಿಟ್ಕೊಂಡಿದ್ರೆ ಅದು ಸೆಲ್ ಆಗಿಲ್ಲ, ಅವ್ರ ಹತ್ರನೇ ಹೋಲ್ಡ್ ಇದೆ ಅಂತ ಹೇಳಿದ್ರೆ ದಟ್ ಇನ್ಕ್ರೀಸಸ್ ದ ಪ್ರೈಸ್ ಆಫ್ ದ ಗೋಲ್ಡ್. ಅದು ಕೂಡ ಒನ್ ಆಫ್ ದ ರೀಸನ್. ವೆನ್ ಸೆಂಟ್ರಲ್ ಬ್ಯಾಂಕ್ ಅವರು ಸೆಲ್ ಮಾಡಿಲ್ಲ ಅಂತ ಹೇಳಿದ್ರೆ, ಬರೀ ಅವ್ರು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ ಗೋಲ್ಡ್ ಇನ್ಕ್ರೀಸ್ ಆಗೋದಕ್ಕೆ. ಇವೆಲ್ಲ ಸಮ್ ಆಫ್ ದ ರೀಸನ್, ಮೇನ್ ರೀಸನ್ ಇರ್ಬೋದು ಗೋಲ್ಡ್ ಜಾಸ್ತಿ ಆಗೋದಕ್ಕೆ. US ವಾರ್ಸ್ ಏನು ನಡೀತಾ ಇದೆ. ಸೆಕೆಂಡ್ ರೀಸನ್ ಬಂದು ಇನ್ವೆಸ್ಟರ್ಸ್ ವೆನ್ ಮಾರ್ಕೆಟ್ ಸ್ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಇನ್ವೆಸ್ಟರ್ಸ್ ಥಿಂಕ್ಸ್ ಓಕೆ ಗೋಲ್ಡ್ ಇಸ್ ಅ ಬೆಸ್ಟ್ ಆಪ್ಷನ್, ಇದಾಗಿರ್ಬೋದು. ವೇರ್ ಸೆಂಟ್ರಲ್ ಬ್ಯಾಂಕ್ ಯೂಜ್ ಗೋಲ್ಡ್ನ ಅವರೊಳಗಡೆ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ದೇ ಆರ್ ನಾಟ್ ಲೆಟ್ಟಿಂಗ್ ಔಟ್, ಅವ್ರು ಆಚೆ ಬಿಡ್ತಿಲ್ಲ. ದಿಸ್ ಆರ್ 3 ರೀಸನ್ಸ್ ಆಗಿರ್ಬೋದು. ಸೊ ಓಕೆ, ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗಿದೆ, ಯಾವ ರೀಸನ್ಗೋಸ್ಕರ ಗೋಲ್ಡ್ ರೇಟ್ ಕಡಿಮೆ ಆಗ್ಬೋದು ಅನ್ನೋದು ಕೂಡ ಅರ್ಥ ಮಾಡ್ಕೊಂಬಿಡೋಣ. ಟಿಪಿಕಲಿ ಗೋಲ್ಡ್ ಪ್ರೈಸ್ ಆಗೋದು US ಡಾಲರ್ಸಲ್ಲಿ, ಅಂದರೆ 1 ಗ್ರಾಮ್ ಗೋಲ್ಡ್ಗೆ ಇಷ್ಟು ಅಂತೇಳ್ಬಿಟ್ಟು ವರ್ಲ್ಡ್ ವೈಡ್ US ಡಾಲರ್ಸಲ್ಲಿ ಪ್ರೈಸ್ ಆಗುತ್ತೆ. ಅದು ಕಂಟ್ರಿ ವೈಸ್ ಡಿಸ್ಟ್ರಿಬ್ಯೂಟ್ ಆದಾಗ ಕಂಟ್ರೀಸ್ ಅವ್ರವ್ರ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊತಾರೆ. ಸೊ ಲೆಟ್ಸೇ US ಡಾಲರ್ ಏನಿರುತ್ತೆ ಅದು ಸ್ವಲ್ಪ ವೀಕನ್ ಆಯಿತು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಈಗ ಒಂದು ಐ ಥಿಂಕ್ 85 ರೂಪೀಸ್ ಇದೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ. ಲೆಟ್ಸೇ ನಾಳೆ 80 ರೂಪೀಸ್ ಆಯಿತು, ಅದು ವೀಕನ್ ಆದಂಗೆ ನಮ್ಮ ಇಂಡಿಯನ್ ರುಪೀಸ್ ಕೂಡ ವೀಕನ್ ಆಗುತ್ತೆ. ಸೊ ಅವಾಗ ನಮ್ಮ ಗೋಲ್ಡ್ ಪ್ರೈಸ್ ಕೂಡ ಕಡಿಮೆ ಆಗ್ಬೋದು. ದಟ್ ಮೀನ್ಸ್ ವೆನ್ US ಪ್ರೈಸ್ ಏನಾದರೂ US ಡಾಲರ್ ಪ್ರೈಸ್ ವೀಕನ್ ಆಗ್ತಾ ಬಂದರೆ ನಮ್ಮ ಗೋಲ್ಡ್ ಪ್ರೈಸ್ ಕೂಡ ವೀಕನ್ ಆಗ್ತಾ ಬರುತ್ತೆ. ದಟ್ ಈಸ್ ಒನ್ ಆಫ್ ದ ರೀಸನ್ ನಮ್ಮ ಗೋಲ್ಡ್ ಪ್ರೈಸ್ ಕಡಿಮೆ ಆಗೋದಕ್ಕೆ.
ಸೆಕೆಂಡ್ ರೀಸನ್ ಬಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಫಾರ್ ಎಕ್ಸಾಂಪಲ್, ನಾಳೆ ಯಾವುದೋ ಒಂದು ಕಂಟ್ರಿ ತುಂಬ ಸಪ್ಲೈ ಕೊಡ್ತಾ ಇದೆ ಗೋಲ್ಡ್ಗೆ. ಫಾರ್ ಸಮ್ ರೀಸನ್ ಅವ್ರು ಮೈನ್ ಮಾಡ್ತಾ ಇದ್ದಾರೆ, ಮೈನಿಂಗಲ್ಲಿ ಚೆನ್ನಾಗಿ ಗೋಲ್ಡ್ ಸಿಗ್ತಾ ಇದೆ. ಆ ಕಂಟ್ರಿಯಿಂದ ಸಪ್ಲೈ ಚೆನ್ನಾಗಿ ಕೊಟ್ಟರೆ, ಲೈಕ್ ಚೈನಾ, ಆಸ್ಟ್ರೇಲಿಯಾ, ಇವ್ರು ಮೈನ್ ಮಾಡಿದಾಗ ಗೋಲ್ಡ್ ಚೆನ್ನಾಗಿ ಸಿಕ್ಕಿ ಅವರು ಸಪ್ಲೈ ಚೆನ್ನಾಗಿ ಕೊಟ್ಟರೆ, ದಟ್ ಈಸ್ ಒನ್ ಆಫ್ ದ ರೀಸನ್ ಆಗ್ಬೋದು. ಓಕೆ, ಸಪ್ಲೈ ಚೆನ್ನಾಗಿ ಬರ್ತಿದೆ, ಸೊ ಡಿಮ್ಯಾಂಡ್, ಫಾರ್ ಎಕ್ಸಾಂಪಲ್ ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂದಾಗ ದ ಗೋಲ್ಡ್ ಪ್ರೈಸ್ ಇನ್ಕ್ರೀಸಸ್. ಸಪ್ಲೈ ಕೂಡ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಹತ್ರ ಬಂದಿದೆ ಅಂದರೆ ವೆನ್ ಇಟ್ಸ್ ಈಕ್ವಲ್, ಐ ಥಿಂಕ್ ಗೋಲ್ಡ್ ಪ್ರೈಸ್ ವಿಲ್ ಡಿಕ್ರೀಸ್ ಅಟ್ ದಟ್ ಟೈಮ್. ಐ ಥಿಂಕ್ ದಿಸ್ ಆರ್ ದ 2 ರೀಸನ್ಸ್. ಆ್ಯಂಡ್ ಥರ್ಡ್ ರೀಸನ್ ಬಂದು ಸೆಂಟ್ರಲ್ ಬ್ಯಾಂಕ್ಸ್ ಏನಾದರೂ ಅವ್ರ ಹತ್ರ ಇರೋ ಓಲ್ಡ್ ಆಗಿರೋ ಗೋಲ್ಡ್ನ ಸೆಲ್ ಮಾಡೋಕ್ಕೆ ನೋಡಿದ್ರೆ, ಓಕೆ ದಿಸ್ ಇಸ್ ದ ರೈಟ್ ಟೈಮ್ ಟು ಸೆಲ್ ಅಂತ ಅವ್ರು ಥಿಂಕ್ ಮಾಡಿ ಸೆಲ್ ಮಾಡೋಕ್ಕೆ ನೋಡಿದ್ರೆ ಆವಾಗಲೂ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗ್ಬೋದು. ಒನ್ ಆಫ್ ದ ರೀಸನ್ಸ್. ದಿಸ್ ಆರ್ ದ 3 ರೀಸನ್ಸ್ ಐ ಥಿಂಕ್ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗೋದಕ್ಕೆ. ಆ್ಯಂಡ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೂ ಡಿಸೈಡ್ಸ್ ದ ಗೋಲ್ಡ್ ಪ್ರೈಸ್. ಗೋಲ್ಡ್ ಪ್ರೈಸ್ ಯಾರು ಡಿಸೈಡ್ ಮಾಡ್ತಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸಿ, ಗೋಲ್ಡ್ ಪ್ರೈಸ್ನ ಇವರೇ ಡಿಸೈಡ್ ಮಾಡ್ತಾರೆ, ಅವರೇ ಡಿಸೈಡ್ ಮಾಡ್ತಾರೆ ಅನ್ನೋದಿಲ್ಲ. ಗೋಲ್ಡ್ ಪ್ರೈಸ್ ಹೆಂಗೆ ಡಿಸೈಡ್ ಆಗುತ್ತೆ ಅಂದರೆ ಬೇಸ್ಡ್ ಆನ್ ದ ಮಾರ್ಕೆಟ್, ಅವತ್ತಿನ ಸಪ್ಲೈ ಏನಿದೆ, ಅವತ್ತಿನ ಡಿಮ್ಯಾಂಡ್ ಏನಿದೆ, ಅದ್ರ ಮೇಲೆ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಲಂಡನ್ ಅಸೋಸಿಯೇಷನ್ಸ್ ವೇರ್ ಗೋಲ್ಡ್ ಮಾರ್ಕೆಟಿಂಗ್ ಹ್ಯಾಪನ್ಸ್ ಮೇನ್ಲಿ. ಯೂಶಲಿ ಅಲ್ಲಿ ಪರ್ ಡೇಗೆ 2 times ಗೋಲ್ಡ್ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ಒಂದ್ಸತಿ ಹಿಂಗೆ ಮಾರ್ನಿಂಗ್ ಗೋಲ್ಡ್ ಪ್ರೈಸ್ ಡಿಸೈಡ್ ಆಗುತ್ತೆ, ಆ ಥರ ಲಂಡನ್ ಮಾರ್ಕೆಟಲ್ಲಿ ಪರ್ ಡೇಗೆ 2 times ಗೋಲ್ಡ್ ರೇಟ್ ಡಿಸೈಡ್ ಆಗುತ್ತೆ. ಐ ಥಿಂಕ್ ಅರೌಂಡ್ 10:30 AM ಆ್ಯಂಡ್ 3:30 PM ಇನ್ ದ ಆಫ್ಟರ್ನೂನ್. ಈ ಟೈಮಲ್ಲಿ 2 times ಡಿಸೈಡ್ ಆಗುತ್ತೆ. ಹಂಗೆ ಪರ್ಟಿಕ್ಯುಲರ್ ಅಸೋಸಿಯೇಷನ್ಸ್ ಇರುತ್ತೆ, ಅವರು ಬೇಸ್ಡ್ ಆನ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ದ ಗೋಲ್ಡ್ ಪ್ರೈಸ್ ಡಿಸೈಡ್ ಮಾಡ್ತಾರೆ. ಸ್ಪೆಸಿಫಿಕ್ ಆರ್ಗನೈಸೇಷನ್ಸ್ ಏನಿಲ್ಲ, ವರ್ಲ್ಡ್ ವೈಡ್ ಒಂದು ಬೆಲೆ ಇದೆ ಅಂತ ಡಿಸೈಡ್ ಮಾಡೋಕ್ಕೆ. ಇಟ್ಸ್ ಡಿಪೆಂಡ್ಸ್ ಅಪಾನ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸ್ಪರ್ಟ್ಸ್ ಗೋಲ್ಡ್ ರೇಟ್ ಡಿಕ್ರೀಸ್ ಆಗುತ್ತೆ ಅಂತ. ಸಿ, ಬೇಸ್ಡ್ ಆನ್ ನನ್ನ ಅನಾಲಿಸಿಸ್, ನಿಮ್ಮ ಅನಾಲಿಸಿಸ್ ಏನೂ ವರ್ಕ್ ಆಗಲ್ಲ. ಇಟ್ಸ್ ಡಿಪೆಂಡ್ಸ್ ಅಪಾನ್ ವರ್ಲ್ಡ್ ವೈಡ್ ಅನಾಲಿಸಿಸ್ ಏನು ಮಾಡಿದ್ದಾರೆ ಎಕ್ಸ್ಪರ್ಟ್ಸ್ ಅನ್ನೋದು. I have written some of the experts what they have told. Goldman Sachs ಅನ್ನೋದು ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಕಂಪನಿ. ಅವರು ರಿಸರ್ಚ್ ಮಾಡಿರೋ ಪ್ರಕಾರ 2025ರಲ್ಲಿ 1 ಗ್ರಾಮ್ನ ಪ್ರೈಸ್ 9,300ರಿಂದ 9,900ವರೆಗೂ ಹೋಗ್ಬೋದು ಅಂತ 2025 ಎಂಡ್ರಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಪ್ರಿಡಿಕ್ಟ್ ಮಾಡಿದ್ದಾರೆ. ಬಟ್ ಇವಾಗಿರೋ ಪ್ರೈಸ್ನ ಪ್ರಕಾರ ನಾವು ಜುಲೈ 2025 ಇವಾಗಲಿನ ಪ್ರೈಸ್ ಪ್ರಕಾರ ಆಲ್ರೆಡಿ ಈ ಬೆಂಚ್ ಮಾರ್ಕ್ ಆಲ್ರೆಡಿ ಮುಟ್ಬಿಟ್ಟಿದೆ. ಇಟ್ ಹ್ಯಾಸ್ ಕ್ರಾಸ್ಡ್ 1 lakh ಆಲ್ಸೋ. ಸೊ 1 ಗ್ರಾಮ್ ಪ್ರೈಸ್ಗೆ ಅವ್ರು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ 9,900ವರೆಗೂ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ರು 2025 ಎಂಡಿಂಗ್ ಒಳಗಡೆ. ಬಟ್ ಅದು ಆಲ್ರೆಡಿ ದಾಟೋಗಿದೆ. ಇದು ಗೋಲ್ಡ್ಮ್ಯಾನ್ ಸ್ಯಾಚಸ್ ಅವ್ರದ್ದು. ನೆಕ್ಸ್ಟ್ ಬಂದು JP Morgan ಅವ್ರದ್ದು. JP Morgan ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 2025 ಅಂದರೆ ಈ ಇಯರ್ ಎಂಡ್ ಒಳಗಡೆ, ನಾವಿನ್ನು ಜುಲೈ 2025 ಇಯರ್ ಎಂಡ್ ಡಿಸೆಂಬರ್ 2025 ಒಳಗಡೆ 1 ಗ್ರಾಮ್ ಚಿನ್ನ ಬಂದು 7,800 ಆಗುತ್ತೆ. ಅಂದರೆ ಕರೆಂಟ್ ಪ್ರೈಸ್ಗಿಂತ ಆಲ್ಮೋಸ್ಟ್ 20% ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಅಕಾರ್ಡಿಂಗ್ ಟು JP Morgan ಪ್ರೈಸಸ್. ಸಿ, ಗೋಲ್ಡ್ಮ್ಯಾನ್ ಸ್ಯಾಚಸ್ ಇಸ್ ಆಲ್ಸೋ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್ ಕಂಪನಿ, ದೊಡ್ಡ ಕಂಪ್ನಿ. ಅವರು ಹೇಳ್ತಾ ಇದ್ದಾರೆ ಡಿಕ್ರೀಸ್ ಆಗಲ್ಲ, ಇರೋ ಸ್ಟೇಟಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು. JP Morgan ಬಂದು ಇಟ್ ವಿಲ್ ಡಿಕ್ರೀಸ್ ಬೈ 20%, ಅಂದರೆ 1 ಗ್ರಾಮ್ ಗೋಲ್ಡ್ ಬಂದು 7,800ರಿಂದ 8,000 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ಅಬೌಟ್ ನಮ್ಮ ಇಂಡಿಯಾ ರಿಸರ್ಚ್ ಪ್ರಕಾರ ಏನಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಬಂದು ಆಕ್ಸಿಸ್ ಮ್ಯೂಚುವಲ್ ಫಂಡ್ ಹೇಳ್ತಾ ಇದ್ದಾರೆ ಇಯರ್ ಎಂಡ್ 2025 ಇಯರ್ ಎಂಡ್ ಒಳಗಡೆ 1 ಗ್ರಾಮ್ ಚಿನ್ನ ಬಂದು 9,000 ಆಗ್ಬೋದು ಅಂತ. ಅಂದರೆ ಕರೆಂಟ್ ಪ್ರೈಸ್ಗಿಂತ ಆಲ್ಮೋಸ್ಟ್ 10% ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ 1 ಗ್ರಾಮ್ಗೆ 9,000 ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೋತಿಲಾಲ್ ಓಸ್ವಾಲ್, ಯು ಆಲ್ ನೋ ಮೋತಿಲಾಲ್ ಓಸ್ವಾಲ್, ಅವ್ರು ಕೂಡ ಅಷ್ಟೇ 1 ಗ್ರಾಮ್ ಚಿನ್ನ 8,500 ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ 1 ಗ್ರಾಮ್ ಚಿನ್ನ ಬಂದು 10,000ವರೆಗೂ ಹೋಗ್ತದೆ. ಬಟ್ ಮೋತಿಲಾಲ್ ಓಸ್ವಾಲ್ ಅವರ ರಿಸರ್ಚ್ ಪ್ರಕಾರ 2025 ಎಂಡ್ರಲ್ಲಿ 1 ಗ್ರಾಮ್ ಚಿನ್ನ 8,500 ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಅನ್ ಎಕ್ಸ್ಪರ್ಟ್ಸ್ ಅಡ್ವೈಸಸ್. ಸಿ, ನೀವು ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಿದ್ದಾರೆ. ಒಬ್ರು ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಒಬ್ರು ಇನ್ನೂ ಕಡಿಮೆ ಆಗ್ಬೋದು ಅಂತ ಹೇಳ್ತಿದ್ದಾರೆ, ಒಬ್ರು ಇರೋ ಸ್ಟೇಟಲ್ಲೇ ಇರುತ್ತೆ ಅಂತ ಹೇಳ್ತಿದ್ದಾರೆ.
ದಿಸ್ ಈಸ್ ಅನ್ ಎಕ್ಸ್ಪರ್ಟ್ಸ್ ಒಪಿನಿಯನ್. ಬಟ್ ಒಂದು ಕ್ಯಾಶುಯಲ್ ಆಗಿ ನೋಡಿದ್ರೆ ಅಥವಾ ನಮ್ಮ ಹಿಸ್ಟ್ರಿ ತಗೊಂಡು ನೋಡಿದ್ರೆ ಅವು ಗೋಲ್ಡ್ ಪ್ರೈಸ್ ಆಫ್ ಇನ್ಕ್ರೀಸ್. ಯಾವತ್ತೂ ಗೋಲ್ಡ್ ಪ್ರೈಸ್ ಡಿಪ್ ಆಗಿಲ್ಲ. ಅಂದರೆ 1,000 ಇತ್ತು, 100 ರೂಪಾಯಿಗೆ ಬಂದು ಮತ್ತೆ 1,000ಕ್ಕೆ ಹೋಗಿಲ್ಲ. ಆ ಥರ ಯಾವತ್ತೂ ಡಿಪ್ ಆಗಿಲ್ಲ. ಕಡಿಮೆ ಆದರೂ 1,000ಇಂದ ಒಂದು 800, 850, 700 ಆ ಥರ ಡಿಪ್ ಆಗಿ ಮತ್ತೆ ಇನ್ಕ್ರೀಸ್ ಆಗಿದೆ ಹೊರತು ಡೌನ್ ಆಗಿ ಹೋಗಿಲ್ಲ. ಇದರಿಂದ ನಾವೇನು ಅರ್ಥ ಮಾಡ್ಕೊಬೋದು ಅಂದರೆ ಡಿಪ್ ಆದ್ರೂ ಕೆಳಗಡೆ ಬಂದು ಜಸ್ಟ್ ಗ್ರಾಮ್ಗೆ 200, 300 ಅಥವಾ 400 ಮ್ಯಾಕ್ಸ್ವರೆಗೂ ಡಿಪ್ ಆಗ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಎಷ್ಟು ಡಿಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅಕಾರ್ಡಿಂಗ್ ಟು ದ ಕರೆಂಟ್ ಮಾರ್ಕೆಟ್ಸ್ ನೋಡ್ತಿದ್ರೆ, US ಟ್ಯಾರಿಫ್ಸ್ ನೋಡ್ತಿದ್ರೆ, ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಗೋ ಆನ್ ಇನ್ಕ್ರೀಸ್. ಇಟ್ ಮೇ ಆಲ್ಸೋ ಡಿಕ್ರೀಸ್ ವೆನ್ US ಡಾಲರ್ಸ್ ಏನಾದರೂ ಸ್ಟ್ರೆಂಥನ್ ಆದರೆ, ಅಥವಾ ಸೆಂಟ್ರಲ್ ಬ್ಯಾಂಕ್ ತಮ್ಮಲ್ಲಿರೋ ಆಗಿರೋ ಗೋಲ್ಡ್ನ ಔಟ್ಸೈಡ್ ರಿಲೀಸ್ ಮಾಡಿದ್ರೆ ಅವಾಗ ಒಂಚೂರು ಏನಾದರೂ ಗೋಲ್ಡ್ ಡಿಕ್ರೀಸ್ ಆಗ್ಬೋದೇನೋ. ಬಟ್ ಇಟ್ಸ್ ಆಲ್ ಡಿಪೆಂಡ್ಸ್. ಅಷ್ಟೇ ಗೈಸ್, ಇದು ನನ್ನ ರಿಸರ್ಚ್ ಪ್ರಕಾರ ನಾನು ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಹೇಳಿದ್ದೀನಿ. ನೀವು ಡಿಸೈಡ್ ಮಾಡಿ. ಓಕೆ, ನಿಮಗೆ 200, 300 ಡಿಫ್ರೆನ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ ನೀವು ವೇಟ್ ಮಾಡ್ಬೋದು. ಅಥವಾ ಇನ್ವೆಸ್ಟಿಂಗ್ ಇನ್ ಅ ಗೋಲ್ಡ್ ಈಸ್ ಆಲ್ವೇಸ್ ಅ ಬೆಸ್ಟ್ ಆಪ್ಷನ್, ಐ ಫೀಲ್. But you should think twice when you invest in this. That's it for this video. If you like this video, please like, share, subscribe to my YouTube channel. ಅದು ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.